ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನ ಮಾಡಿದ್ರಿ, ಕಾಂಗ್ರೆಸ್ನವರು ಇಷ್ಟು ದಿನ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ, ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ. ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ, ಜೊತೆಗೆ ಕಾರ್ಪುಡಿ ಎರಚುವ ವಿಡಿಯೋಗಳನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮಹಿಳಾ ಕಾರ್ಯಕರ್ತರು ಅವ್ರ ಮೇಲೆ ನಾನು ನೋಡ್ರಿ, ನಾನು ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ. ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ್ಕೆ ರೆಡಿ ಇಲ್ಲ, ನಿಜವನ್ನು ಸುಳ್ಳು ಮಾಡಕ್ಕೆ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವ್ರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂದು ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲ ಖಾರ ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದ್ದಾರೆ, ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂಥ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ, ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರಿಗ ಹೌದು, ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳೋದೇನೈತೆ? ಅವರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಿಗೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ, ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ ಹೋಗಲ್ಲ. ನಾನು ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ ಹೋಗಲ್ಲಲ್ಲ. ಯಾವ್ದು ಕೂಡ ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವ್ರು ಏನು ಗೊತ್ತಿಲ್ಲ. ಅವತ್ತು ನಾನು ಫೀಲ್ಡಲ್ಲಿ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲು ಅವ್ರಿಗೆ ಗೋಲಿ ಹೊಡೆದಾರ ಅನ್ನಂತ ಸುದ್ದಿ ಎಲ್ಲ ಟಿವಿಯಲ್ಲಿ ಬಂತು. ಫೈರ್ ಆದ ತಕ್ಷಣ ರಾಮ್ಲು ಅವ್ರ ಹೆಸರು ತಗೊಂಡ ತಕ್ಷಣ ಎಲ್ಲರೂ ಏನು ಅಂದ್ಕೊಂಡು, ರಾಮ್ಲು ಅವ್ರಿಗೆ ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರೂ 10 ವರ್ಷದ ಹುಡುಗಿ ಓಡಿ ಬಂದಾಳ, 90 ವರ್ಷದ ಮುದುಗಿ ಓಡಿ ಬಂದಾಳ, ಜಾತ್ಯತೀತವಾಗಿ ಎಲ್ಲ ಜಾತಿಯ ಜನರು ಓಡಿ ಬಂದ ರಾಮ್ಲು ಅವ್ರಿಗೆ ನನ್ನ ಗುಂಡು ಹಾರಿಸ್ಯಾರೇನಂದೇಳಿ. ನೋಡ್ರಿ, ಈ ವಾತಾವರಣ ಹೆಂಗೆ ಸೃಷ್ಟಿಯಾಗಿದೆ. ಇದು ಸಡನ್ ಆಗಿ ಯಾರಿಗೆ ಪ್ಲಾನ್ ಇಲ್ಲಾರ್ದಂತ ನಡೆದಂತ ಘಟನೆ. ಇವತ್ತು ಪ್ಲಾನ್ ಮಾಡ್ಕೊಂಡಾಗಿದ್ರೆ ನಾವ್ಯಾಕೆ ಇಲ್ಲಿ ನಮ್ಮ ಮನೆ ತನಕ ಕರ್ಸ್ಕೊಂತಿದ್ವಿ ರೀ? ನಾವೇನು ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ. ಹಂಗೆ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ, ನಾವು ನಮ್ಮನೆ ಹತ್ರ ಯಾಕೆ ಕರ್ಸ್ಕೊಂತಿದ್ವಿ? ಇದುವರೆಗೆ ನಿಮ್ಮ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ, ನಮ್ಮವ್ರು ಕಲ್ಲು ತಂದಿಲ್ಲ, ಕಟ್ಟಿಗೆ ತಂದಿಲ್ಲ, ಖಾರದ ಪುಡಿ ತಂದಿಲ್ಲ ಅಂದ್ರು. ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಎರಚಿದ್ದು, ಕಟ್ಟಿಗೆ ಕೈಲಿ ಹಿಡ್ಕೊಂಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರೆ ಅಲ್ಲ ರೀ, ಅಲ್ಲ ಇಬ್ಬರದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದಾರ್ರಿ. ನಾನು ಸತ್ಯ ಹೇಳ್ತಾ ಇದ್ದೀನಿ ರೀ, ಯಾಕೆ ಹೇಳ್ಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೀನಿ ರೀ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ರಾಮ್ಲು ಅವ್ರು ಏನಂದ್ರು, ನಾನು ಯಾವ್ದು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ಅವ್ರು ನಿಂದನೆ ಗುಂಡು ಹಾರಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ರೀ ನಾವು ಭಾಳ ಪ್ರಾಮಾಣಿಕರು, ನಮ್ಮಿಂದ ಗುಂಡು ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತೊಗೊಂಡು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಅವ್ರು ಬಂದಂಥ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ? ಅದಕ್ಕೋಸ್ಕರವಾಗಿ ಇಬ್ಬರು ಅರೆಸ್ಟ್ ಮಾಡ್ತಾ ಇದಾರಲ್ಲ. ಇಲ್ಲ ರೀ, ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ. ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂಥವ್ರು, ಕರ್ನಾಟಕ ರಾಜ್ಯದಿಂದ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲು ಅವರಿಗೆ ಮಾತಾಡಿಸ್ಬೇಕನ್ನೋ ಬಂದಂಥ ಟೈಮಲ್ಲಿ ನಾನು ಕೋರ್ ಕಮಿಟಿಗೆ ಹೋಗೋಕ್ಕಾಗಲಿಲ್ಲ. ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾರೆ. ನಾನು ಅವ್ರ ಹತ್ರ ತಿಳ್ಕೊಂಡು ಪುನಃ ಹೇಳುತ್ತೇನೆ. ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವ್ರ ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತಿದ್ದಾರೆ. ಎಲ್ಲಾ ವಿಜುವಲ್ಸ್ಗಳು ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಗುಂಡ ಹಾರಿಸಿ ನಾನು ಹೇಳಿಲ್ಲ. ವೆರಿ ಕ್ಲಿಯರ್ ಆಗಿರಲಿ ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದ್ವಿ. ಎಲ್ಲಿ ಇವ್ರ ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದಂತ ಟೈಮಲ್ಲಿ ನುಗ್ಲಾಯ್ತು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವ್ದು ಮುಚ್ಚಿ ವೆರಿ ಕ್ಲಿಯರ್ ಆಗಿದ್ದೇನೆ. ಅಲ್ಲ ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನುಗ್ಲಾಯ್ತು.
ನೂಕುಲಾದಂಥ ಟೈಮಲ್ಲಿ ಅವರು ಫೈರಿಂಗ್ ಬಂತು ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹಂಗೆ ಹೇಳ್ತಾ ಇದ್ದೀನಿ. ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ ರೀ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುವ್ಯಾರ. ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೇಪ್ ನೆನಪಿರ್ಲಿ. ಅಲ್ಲ ರೀ, ನಾನು ಬಿಡಿಸಕ್ ಬಂದವನು ಅಲ್ಲಾಗ್ಲಿ, ಜಗಳವನ್ನು ತಣ್ಣಗೆ ಮಾಡಕ್ಕೆ ಬಂದವನು, ಜಗಳವನ್ನು ದೊಡ್ಡದು ಮಾಡಕ್ ಬಂದವನು ಅಲ್ಲ. ನಾನು ವೆರಿ ಕ್ಲಿಯರ್ ಹೇಳ್ತೀನಿ. ಇವಾಗ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೆ ಏನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಂಥ ಟೈಮ್ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ನಡ್ಕೊಂಡ್ ಬರ್ತಾ ಇದ್ದೀನಿ. ಬರೋಂಥ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನುಗ್ಲಾಗಿದೆ. ನುಗ್ಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದಾರ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತ ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದು ರೀ, ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. ಡಿ.ಕೆ. ಶಿವಕುಮಾರ್ ಅವ್ರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೇನೆ. ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನ ಮಾಡಿದ್ರಿ, ಕಾಂಗ್ರೆಸ್ನವರು ಇಷ್ಟು ದಿನ ಮಾಡಿದ್ರಿ, ಈಗ ಮಾಡ್ತಿದ್ದಾರೆ, ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ, ಜೊತೆಗೆ ಕಾರ್ಪುಡಿ ಎರಚುವ ವಿಡಿಯೋಗಳನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮಹಿಳಾ ಕಾರ್ಯಕರ್ತರು ಅವ್ರ ಮೇಲೆ ನಾನು ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ. ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ್ಕೆ ರೆಡಿ ಇಲ್ಲ, ನಿಜವನ್ನು ಸುಳ್ಳು ಮಾಡಕ್ಕೆ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವ್ರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು, ಸತ್ಯವಂತರಂದು ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲ ಕಾರ್ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದ್ದಾರೆ, ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂಥ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ, ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರಿಗ, ಹೌದು ಕಟಿಗಳು ಇದ್ರೆ ನಮ್ಮದೇ ಕಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ, ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ಕೆ ಹೋಗಲ್ಲ. ನಾನು ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾವ್ದು ಕೂಡ ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವ್ರು ಏನು ಗೊತ್ತಿಲ್ಲ. ಅವತ್ತು ನಾನು ಫೀಲ್ಡಲ್ಲಿ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲು ಅವ್ರಿಗೆ ಗೋಲಿ ಹೊಡೆದಾರ ಅನ್ನಂತ ಸುದ್ದಿ ಎಲ್ಲ ಟಿವಿಯಲ್ಲಿ ಬಂತು. ಫೈರ್ ಆದ ತಕ್ಷಣ ರಾಮ್ಲು ಅವ್ರ ಹೆಸರು ತಗೊಂಡ ತಕ್ಷಣ ಎಲ್ಲರೂ ಏನು ಅಂದ್ಕೊಂಡು, ರಾಮ್ಲು ಅವ್ರಿಗೆ ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರೂ 10 ವರ್ಷದ ಹುಡುಗಿ ಓಡಿ ಬಂದಾಳ, 90 ವರ್ಷದ ಮುದುಗಿ ಓಡಿ ಬಂದಾಳ, ಜಾತ್ಯತೀತವಾಗಿ ಎಲ್ಲ ಜಾತಿ ಜನರು ಓಡಿ ಬಂದ ರಾಮ್ಲು ಅವ್ರಿಗೆ ನನ್ನ ಗುಂಡು ಹಾರಿಸ್ಯಾರೇನಂದೇಳಿ. ನೋಡ್ರಿ, ಈ ವಾತಾವರಣ ಹೆಂಗೆ ಸೃಷ್ಟಿಯಾಗಿದೆ. ಇದು ಸಡನ್ ಆಗಿ ಯಾರಿಗೆ ಪ್ಲಾನ್ಡ್ ಇಲ್ಲಾರ್ದಂತ ನಡೆದಂಥ ಘಟನೆ. ಇವತ್ತು ಪ್ಲಾನ್ಡ್ ಮಾಡ್ಕೊಂಡಾಗಿದ್ರೆ ನಾವ್ಯಾಕೆ ಇಲ್ಲಿ ನಮ್ಮ ಮನೆ ತನಕ ಕರೆಸ್ಕೊಂತಿದ್ವಿ ರೀ? ನಾವೇನು ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ. ಹಂಗೆ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ, ನಾವು ನಮ್ಮನೆ ಹತ್ರ ಯಾಕೆ ಕರೆಸ್ಕೊಂತಿದ್ವಿ? ಇದುವರೆಗೆ ನಿಮ್ಮ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ, ನಮ್ಮವ್ರು ಕಲ್ಲು ತಂದಿಲ್ಲ, ಕಟ್ಟಿಗೆ ತಂದಿಲ್ಲ, ಖಾರದ ಪುಡಿ ತಂದಿಲ್ಲ ಅಂದ್ರು. ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಎರಚಿದ್ದು, ಕಟ್ಟಿಗೆ ಕೈಲಿ ಹಿಡ್ಕೊಂಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರೆ, ಅಲ್ಲ ರೀ, ಅಲ್ಲ ಇಬ್ಬರದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದಾರ್ರಿ. ನಾನು ಸತ್ಯ ಹೇಳ್ತಾ ಇದ್ದೀನಿ ರೀ, ಯಾಕೆ ಹೇಳ್ಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೀನಿ ರೀ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ರಾಮ್ಲು ಅವ್ರು ಏನಂದ್ರು, ನಾನು ಯಾವ್ದು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ಅವ್ರು ನಿಂದನೇ ಗುಂಡು ಹಾರಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ರೀ ನಾವು ಭಾಳ ಪ್ರಾಮಾಣಿಕರು, ನಮ್ಮಿಂದ ಗುಂಡು ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡು ಹಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತೊಗೊಳಲ್ಲ, ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಅವ್ರು ಬಂದಂಥ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ? ಅದಕ್ಕೋಸ್ಕರವಾಗಿ ಇಬ್ಬರು ಅರೆಸ್ಟ್ ಮಾಡ್ತಾ ಇದಾರಲ್ಲ.
ಇಲ್ಲ ರೀ, ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ. ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂಥವ್ರು, ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲು ಅವರಿಗೆ ಮಾತಾಡಿಸ್ಬೇಕನ್ನೋ ಬಂದಂಥ ಟೈಮಲ್ಲಿ ನಾನು ಕೋರ್ ಕಮಿಟಿಗೆ ಹೋಗೋಕ್ಕಾಗಲಿಲ್ಲ. ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾರೆ. ನಾನು ಅವ್ರ ಹತ್ರ ತಿಳ್ಕೊಂಡು ಪುನಃ ಹೇಳುತ್ತೇನೆ. ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತಿದ್ದಾರೆ. ಎಲ್ಲಾ ವಿಜುವಲ್ಸ್ಗಳು ಎಲ್ಲ ಸಿಕ್ಕಿದೆ, 1 to end ಅಂದ್ರೆ ಇಲ್ಲ ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಗುಂಡ ಹಾರಿಸಿನ ನಾನು ಹೇಳಿಲ್ಲ. ವೆರಿ ಕ್ಲಿಯರ್ ಆಗಿರಲಿ ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದ್ವಿ. ಎಲ್ಲಿ ಇವ್ರ ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು. ಬಂದಂತ ಟೈಮಲ್ಲಿ ನೂಕುಲಾಯ್ತು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವ್ದು ಮುಚ್ಚಿ ವೆರಿ ಕ್ಲಿಯರ್ ಆಗಿದ್ದೇನೆ. ಅಲ್ಲ ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನೂಕುಲಾಯ್ತು. ನೂಕುಲಾದಂತ ಟೈಮಲ್ಲಿ ಅವರು ಫೈರಿಂಗ್ ಬಂತು, ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹಂಗೆ ಹೇಳ್ತಾ ಇದ್ದೀನಿ. ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ತಿಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ ರೀ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುವ್ಯಾರ. ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೇಪ್ ನೆನಪಿರ್ಲಿ. ಅಲ್ಲ ರೀ, ನಾನು ಬಿಡಿಸಕ್ ಬಂದವನ ಆಗಲಿ, ಜಗಳವನ್ನು ತಣ್ಣಗೆ ಮಾಡಕ್ಕೆ ಬಂದವನು, ಜಗಳವನ್ನು ದೊಡ್ಡದು ಮಾಡಕ್ ಬಂದವನು ಅಲ್ಲ. ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಂಥ ಟೈಮ್ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ನಡ್ಕೊಂಡ್ ಬರ್ತಾ ಇದ್ದೀನಿ. ನಡ್ಕೊಂಡ್ ಬರೋಂಥ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನೂಕಲಾಗಿದೆ. ನೂಕಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದಾರ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತ ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದು ರೀ, ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತೀನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. ಡಿ ಕೆ ಶಿವಕುಮಾರ್ ಅವ್ರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೇನೆ.